Okay students, let's continue with the operations which we can perform on arrays. In my previous session I was talking about searching method. I also derived an algorithm and traced it. The algorithm was based on linear search method. So of course when I was talking about searching methods, I talked about two searching methods. The first one was the linear search method, the other was binary search method. In today's session, I'll be talking about the binary search method. So binary search ge barliku modlu, we have learned about linear search in our previous session. Linear search anta helidre enu, how can we define linear search? So it's a process or it's a method of searching an element in a linear way, in a sequential way. ಸೊ ಒಂದು ಸರ್ಚಿಂಗ್ ಎಲಿಮೆಂಟ್ ಇರುತ್ತೆ, ಅದನ್ನ ಸರ್ಚಿಂಗ್ ರೆಫರೆನ್ಸ್ ಅಂತ ಕೂಡ ಹೇಳಿ ಕರಿಬೋದು. ಒಂದು ರೆಫರೆನ್ಸ್, ಒಂದು ವ್ಯಾಲ್ಯೂ, ಒಂದು ಎಲಿಮೆಂಟ್, ಅದನ್ನ ನಾನು ಸರ್ಚ್ ಮಾಡಲಿಕ್ಕೋಸ್ಕರ ರೆಫರೆನ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಆರ್ಡರ್ನಲ್ಲಿ, ಒಂದು ಸೀಕ್ವೆನ್ಷಿಯಲಿ ಹೋಗುತ್ತೆ. ಸೊ ಹಾಗೆ ನಾವು ಲೀನಿಯರ್ ಸರ್ಚ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ನೋಡುವಾಗ ಅರೇಯನ್ನು ನೀವು ಗಮನಿಸಿದರೆ, ಅಬ್ಸರ್ವ್ ಮಾಡಿದರೆ, ಸೊ ಯು ಕುಡ್ observe, you could find that the elements were not sorted, elements were not arranged in a particular order. So order something like descending or ascending order, increasing ಅಥವಾ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಇರಲಿಲ್ಲ. ಸೊ ನನ್ನ ಪ್ರಿವಿಯಸ್ ಸೆಷನಲ್ಲಿ ನೀವು ನೋಡೋದಾದರೆ ಅರೇ, ಲೀನಿಯರ್ ಸರ್ಚ್ ಅರೇಯನ್ನು, ಇಟ್ ವಾಸ್ ನಾಟ್ ಅರೇಂಜ್ಡ್ ಇನ್ ಅನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್, ಇಟ್ ವಾಸ್ ಜಂಬಲ್ಡ್. ಸೊ ಅದು ಮಿಕ್ಸ್ಡ್ ಅಪ್ ಆಗಿತ್ತು ವ್ಯಾಲ್ಯೂಸ್, ರೈಟ್. Binary search ಗೆ ಬರುವಾಗ the major condition that we require to have is it should be a sorted list. So the array what we use in binary search, it should be of a sorted list. It might be ascending or descending. So ಯಾವ order ನಾದರೂ ಪರವಾಗಿಲ್ಲ, but it should be a sorted list. Sorted ಅಂತ ಹೇಳುವಾಗ I have already defined what is sorting when I was explaining the operations which we can perform on arrays. So I explained sorting. Sorting, it's a way or it's a method of arranging data elements in an ascending or descending order, in an increasing or decreasing order. So ಇದನ್ನು ನಾವು sorting ಅಂತ ಹೇಳಿ ಕರಿತೀವಿ. ಸೊ ಆ ರೀತಿ ಸಾರ್ಟೆಡ್ ಮ್ಯಾನರ್ನಲ್ಲಿ ನಾನು ಅರೇಯನ್ನು ಬೈನರಿ ಸರ್ಚ್ಗೆ ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ಯಾಕೆ ನಾವು ಸಾರ್ಟೆಡ್ ಲಿಸ್ಟನ್ನೇ ಕೊಡಬೇಕು? ಅನ್ಸಾರ್ಟೆಡ್ ಲಿಸ್ಟ್ ಕೊಟ್ಟರೆ ಏನಾಗುತ್ತೆ? ಸೊ ಇದು ನಾನು ಎಕ್ಸ್ಪ್ಲನೇಷನನ್ನು ಕೊಡುವಾಗ, ಇದಕ್ಕೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಸೊ ದ ವೆರಿ ಫಸ್ಟ್ ಕಂಡೀಷನ್ ದಟ್ ವಿ ರಿಕ್ವೈರ್ ನಮ್ಗೆ ಗೊತ್ತಾಗಿದೆ ಏನು, ಇಟ್ ಶುಡ್ ಬಿ ಅ ಸಾರ್ಟೆಡ್ ಲಿಸ್ಟ್. ಸೊ ಲೀನಿಯರ್ ಸರ್ಚನ್ನು ನಾನು ಸ್ವಲ್ಪ ರೆಫರೆನ್ಸ್ ಯೂಸ್ ಮಾಡ್ಕೊಳ್ತೀನಿ ಈ ಒಂದು ಸರ್ಚಿಂಗ್ ಮೆಥಡಲ್ಲಿ. ಸೊ ವಾಟ್ ಡಿಡ್ ವಿ ಹ್ಯಾಡ್ ಟು ಸರ್ಚ್, ವಾಟ್ ಡಿಡ್ ವಿ ಹ್ಯಾಡ್ ಆಸ್ ಅ ಪ್ರೀ ರಿಕ್ವೈರ್ಮೆಂಟ್ ಟು ಆಪರೇಟ್ ಆರ್ ಟು ಪರ್ಫಾರ್ಮ್ ಆಪರೇಷನ್ ಆನ್ ಅರೇ. ಸೊ ವಿ ರಿಕ್ವೈರ್ಡ್ ಅನ್ ಅರೇ. ಸೊ ನಾನು ಇಲ್ಲಿ ಒಂದು ಅರೇ ತಗೊಂಡಿದ್ದೀನಿ, ಫೈನ್. We required location of an element, location which we initially made it as empty, null. So adna ನಾವು -1 ಇಂದ represent ಮಾಡಿದ್ವಿ. -1 since though it's not a null value, it has a value, -1 has a value, but still with the reference to arrays ನಾವು ಹೇಳೋದಾದರೆ ಅರೇ ಇಂಡೆಕ್ಸ್ ವ್ಯಾಲ್ಯೂಸ್ ಯಾವಾಗಲೂ 0 ಇಂದ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ವ್ಯಾಲ್ಯೂಸನ್ನು ನಾವು ಯೂಸ್ ಮಾಡೋದಿಲ್ಲ. ಹಾಗಾಗಿ ನೆಗೆಟಿವ್ ವ್ಯಾಲ್ಯೂಸ್ನಲ್ಲಿ ನಾವು ರೆಫರ್ ಮಾಡುವಂಥದ್ದು ಅದನ್ನು ನಾವು ನಲ್ ಅಂತ ನಮ್ಮ ಕನ್ವೀನಿಯೆಂಟಿಗೋಸ್ಕರ ನಾವು ಅಲ್ಲಿ ಸ್ಪೆಸಿಫೈ ಮಾಡ್ತಾ ಇರೋವಂಥದ್ದು. ಸೊ ಇದನ್ನ ನಾನು ನಿಮಗೆ ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೆ. ಸೊ ವಾಟ್ ಡಿಡ್ ವಿ ಹ್ಯಾಡ್ ಅರೇ, ಅ ಸರ್ಚಿಂಗ್ ಎಲಿಮೆಂಟ್ ಆ್ಯಂಡ್ ಅ ಲೊಕೇಶನ್ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ಸರ್ಚ್ಡ್ ಎಲಿಮೆಂಟ್. ಸೊ ಅದಷ್ಟು ನಮ್ಮ ಹಿಂದಿನ ಲೀನಿಯರ್ ಸರ್ಚ್ನಲ್ಲಿ ನಾವು ನೋಡಿದ್ವಿ. ಸೊ ಈ ಒಂದು ಸರ್ಚಿಂಗ್ ಮೆಥಡ್, ಬೈನರಿ ಸರ್ಚಿಂಗ್ ಮೆಥಡ್ನಲ್ಲಿ ದ ಸೇಮ್ ಥಿಂಗ್ಸ್ ವಿ ಯೂಸ್, ಬಟ್ ಅಡಿಷ್ನಲ್ ಥಿಂಗ್ಸ್ ಆಲ್ಸೋ ವಿ ಯೂಸ್. ಸೊ ಆ ಅಡಿಷ್ನಲ್ ಥಿಂಗ್ಸ್ ಯಾವುದು, ಏನೇನು ಅನ್ನೋದು ಹೇಳ್ತೀವಿ. ಸೊ ಬೈನರಿ ಸರ್ಚ್ಗೆ ನಮಗೆ ಬೇಕಾಗಿರುವಂಥದ್ದು ಸಾರ್ಟೆಡ್ ಲಿಸ್ಟ್. ಹಾಗಾಗಿ ಐ ಹ್ಯಾವ್ ಟೇಕನ್ ಅ ಸಾರ್ಟೆಡ್ ಅರೇ ವಿತ್ ಎಲಿಮೆಂಟ್ಸ್ ವಿಚ್ ಈಸ್ ಈಕ್ವಲ್ ಟು 8, ವೇರ್ 7 is ಅಪ್ಪರ್ ಬೌಂಡ್. ಸೊ ಅಪ್ಪರ್ ಬೌಂಡ್, ಲೋವರ್ ಬೌಂಡ್ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಲೋವರ್ ಬೌಂಡನ್ನು ನಾನು ಏನಂತ ಹೇಳಿ ಡಿಫೈನ್ ಮಾಡ್ಕೊಂಡಿದ್ದೀನಿ, ವಿಚ್ ಹ್ಯಾಸ್ ಅ ಲೀಸ್ಟ್ ಇಂಡೆಕ್ಸ್ಡ್ ವ್ಯಾಲ್ಯೂ, and we also call it as, or we also refer it as the beginning of the array. So ಅರೇಯ ಬಿಗಿನಿಂಗ್ ಅಂತ ಕೂಡ ನಾವು ಹೇಳಿ ರೆಫರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಪ್ಪರ್ ಬೌಂಡನ್ನು ನಾವು ಹೈಯೆಸ್ಟ್ ಇಂಡೆಕ್ಸ್ಡ್ ವ್ಯಾಲ್ಯೂ ಅಥವಾ ಲಾರ್ಜೆಸ್ಟ್ ಇಂಡೆಕ್ಸ್ಡ್ ವ್ಯಾಲ್ಯೂ ಆಫ್ ದ ಅರೇ, which also referred as the ending block or ending index value of an array. So ಇದನ್ನ ನಾನು ಹೇಳಿದ್ದೀನಿ. ಸೊ ಅದನ್ನ ನಾನು ಆಲ್ಗರಿದಮ್ನಲ್ಲಿ ಯೂಸ್ ಮಾಡುವಾಗ
ಲೋಯರ್ ಬೌಂಡನ್ನು ಬಿಗಿನಿಂಗ್ ಇಂಡೆಕ್ಸ್ ವ್ಯಾಲ್ಯೂ, ಅಪ್ಪರ್ ಬೌಂಡನ್ನು ಎಂಡಿಂಗ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಕೂಡ ಹೇಳಿ ರೆಫರ್ ಮಾಡ್ಕೊಳ್ಬಹುದು. ಹಾಗಾಗಿ ನಾನು ಅದೇ ರೀತಿಯಲ್ಲಿ ಆಲ್ಗರಿದಮ್ನಲ್ಲಿ ಸ್ಪೆಸಿಫೈ ಮಾಡ್ಕೊಂಡಿದ್ದೀನಿ. ಸೊ ಯಾಕೆ ನಾನು ಅದನ್ನೇ ಕೊಟ್ಟಿದ್ದೀನಿ, ನೋಟ್ಸ್ನಲ್ಲಿ ನಿಮಗೆ ಅದೇ ಟರ್ಮ್ಸನ್ನು ಯೂಸ್ ಮಾಡಿರೋದ್ರಿಂದ ಸೊ ನಾನು ಅದೇ ಟರ್ಮ್ಸನ್ನು ಯೂಸ್ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಆರ್ ದ ಥಿಂಗ್ಸ್ ಐ ರಿಕ್ವೈರ್ ಲೀನಿಯರ್ ಸರ್ಚ್ನಿಂದ ನೋಡೋದಾದರೆ, ಐ ಶುಡ್ ಹ್ಯಾವ್ ಅ ಲೊಕೇಶನ್. ಇನಿಷಿಯಲಿ ನಲ್ ಅಂತ ಸ್ಪೆಸಿಫೈ ಮಾಡ್ಕೊಳ್ತೀನಿ ಅದನ್ನು. ಸೊ ಯಾಕೆ ನಲ್ ಅಂತ ಸ್ಪೆಸಿಫೈ ಮಾಡ್ಕೊಳ್ತೀನಿ, ನನ್ನ ಹಿಂದಿನ ಸೆಷನಲ್ಲಿ ಹೇಳಿದ್ದೀನಿ. ದೆನ್ ಐ ರಿಕ್ವೈರ್ ಎ ಸರ್ಚಿಂಗ್ ಎಲಿಮೆಂಟ್, ಅದನ್ನ ನಾನು ELE ಅಂತ ಹೇಳಿ ತಗೊಳ್ತೀನಿ. ಓಕೆ, ಅಡಿಷ್ನಲ್ ಟು ದೀಸ್ ಬೈನರಿ ಸರ್ಚ್ನಲ್ಲಿ ನಾವು ಏನೆಲ್ಲ ನೋಡ್ತೀವಿ, ಏನೆಲ್ಲ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನೋಡೋದಾದರೆ, ಲೋಯರ್ ಬೌಂಡ್ ಬೇಕು ನಮಗೆ. ಲೋಯರ್ ಬೌಂಡನ್ನು ನಾನು ಬಿಗಿನಿಂಗ್ ಅಂತ ಹೇಳಿ ತಗೊಳ್ತೀನಿ, ಅದನ್ನ ನಾನು ಸಿಂಗಲ್ ಲೆಟರ್ B ಇಂದ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ರಿಕ್ವೈರ್ ಅಪ್ಪರ್ ಬೌಂಡನ್ನು ಎಂಡಿಂಗ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಅರೇ ಅಂತ ಹೇಳಿ ತಗೊಳ್ತೀನಿ, ಅದನ್ನ ನಾನು ಸಿಂಗಲ್ ಲೆಟರ್ E ಇಂದ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಅಡಿಷ್ನಲ್ ಇನ್ನೂ ಒಂದಷ್ಟು ಟರ್ಮ್ಸ್ ಬೇಕು, ಅದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ ನಿಮಗೆ. ಸೊ ಈಗ ಲೀನಿಯರ್ ಸರ್ಚ್ ನಿಮಗೆ ಗೊತ್ತಾಗಿದೆ. ಈಗ ನಾನು ಬೈನರಿ ಸರ್ಚ್ಗೆ ಬರ್ತೀನಿ. ಸೊ ಬೈನರಿ ಸರ್ಚ್ ಅಂತ ಹೇಳುವಾಗ ಆ ವರ್ಡ್ ಬೈನರಿ ಅನ್ನೋ ಟರ್ಮ್ ಏನಿದೆ, ಸೊ ಅದನ್ನ ನೀವು ಫಸ್ಟ್ ಇಯರ್ನಲ್ಲಿ ಕೇಳಿದ್ರಿ. ಫಸ್ಟ್ ಇಯರ್ನಲ್ಲಿ ನಾನು ಅದನ್ನ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೈನರಿ ಅಂದರೆ ಏನು, ಯಾಕೆ ಬೈನರಿಯನ್ನೇ ಯೂಸ್ ಮಾಡ್ತೀವಿ, ಬೈನರಿ ಅನ್ನೋ ಟರ್ಮನ್ನೇ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಫಸ್ಟ್ ಇಯರ್ನಲ್ಲಿ ಹೇಳಿದ್ದೀನಿ. ಫಾರ್ ನಾವ್ ಸೊ ಹೇಳೋದಾದರೆ, ಬೈನರಿ ಅಂತ ಹೇಳುವಾಗ ವಿಚ್ ರೆಫರ್ಸ್ ಟು ಸಮಥಿಂಗ್ ವಿಚ್ ಹ್ಯಾಸ್ ಟೂ ಥಿಂಗ್ಸ್ ಆರ್ ಟೂ ಪಾರ್ಟ್ಸ್, ಸಮಥಿಂಗ್ ವಿಚ್ ರೆಫರ್ಸ್ ಆರ್ ವಿಚ್ ಈಸ್ ರೆಫರ್ಡ್ ಆಸ್ ಟು. ಸೊ ಅದನ್ನು ನಾವು ಬೈನರಿ ಅಂತ ಹೇಳಿ ಕರಿತೀವಿ. ಈಗ ಬೈನರಿ ಸರ್ಚ್ನಲ್ಲಿ ಬೈನರಿ ಆ ಟು ಅನ್ನೋದೇನು ಸ್ಪೆಸಿಫೈ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಬೈನರಿ ಸರ್ಚ್ ಬೇಸಿಕಲಿ ದೋ ಇಟ್ಸ್ ಅ ಸರ್ಚಿಂಗ್ ಮೆಥಡ್, ಸರ್ಚ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಗೋಸ್ಕರ ಸರ್ಚ್ ಮಾಡುತ್ತೆ ಅರೇನಲ್ಲಿ. ಆ ರೀತಿ ಸರ್ಚ್ ಮಾಡುವಾಗ ಇಟ್ ಡಿವೈಡ್ಸ್ ದ ಅರೇ. ಸೊ ಒಂದು ಅರೇ ಇರುತ್ತೆ, ಆ ಅರೇಯನ್ನು ಡಿವೈಡ್ ಮಾಡುತ್ತೆ. ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡುತ್ತೆ, ಇಟ್ ಡಿವೈಡ್ಸ್ ಇಂಟು 2 ಈಕ್ವಲ್ ಪಾರ್ಟ್ಸ್, ಮೋರ್ ಲೈಕ್ಲಿ ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಆಗಿನೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಫಾರ್ ಸಮ್ ಇಂಡೆಕ್ಸ್ಡ್ ವ್ಯಾಲ್ಯೂಸ್. ಸೊ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಸೊ ಮೋರ್ ಲೈಕ್ಲಿ ಅಥವಾ ಮೋಸ್ಟ್ ಲೈಕ್ಲಿ ವಿ ಡಿವೈಡ್ ದ ಅರೇ, ಸಿಂಗಲ್ ಅರೇ ಇಂಟು 2 ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ವಿ ಸರ್ಚ್ ಬೇಸ್ಡ್ ಆನ್ ದ ಎಲಿಮೆಂಟ್. ಸೊ ಒಂದು ಎಲಿಮೆಂಟನ್ನು ನಾನು ಹುಡುಕಬೇಕಂದ್ರೆ ಒಂದು ಅರೇನಲ್ಲಿ ಪರ್ಟಿಕ್ಯುಲರ್ ಬೈನರಿ ಸರ್ಚ್ ಅಂತ ಹೇಳುವಾಗ ಐ ಡಿವೈಡ್ ದ ಅರೇ ಇಂಟು 2 ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಐ ಶಲ್ ಸರ್ಚ್ ಫಾರ್ ಅನ್ ಎಲಿಮೆಂಟ್ ಇನ್ ಒನ್ ಆಫ್ ದಿ ಪಾರ್ಟ್. 2 ಪಾರ್ಟನ್ನು ನಾನು ಹುಡುಕೋದಿಲ್ಲ, 2ರಲ್ಲಿ ಯಾವುದಾದ್ರು ಒಂದು ಪಾರ್ಟ್ನಲ್ಲಿ ಹುಡುಕ್ತೀನಿ. ಓಕೆ, ಸೊ ಈ ಡಿವೈಡಿಂಗ್ ಪ್ರೋಸೆಸ್ ಪ್ರತಿ ಅರೇನ ನಾನು ಕನ್ಸಿಡರ್ ಮಾಡಿದ್ರು, ಪ್ರತಿ ಅರೇನಲ್ಲೂ ಕೂಡ, ಪ್ರತಿ ಸಬ್ ಅರೇಸ್ನಲ್ಲೂ ಕೂಡ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಡಿವೈಡಿಂಗ್ ಪ್ರೋಸೆಸ್ ವರ್ಕ್ಸ್ ಬೈ ಡಿವೈಡಿಂಗ್ 2 parts, 2 most likely equal parts and searching the element. ಸೊ ಹಾಗಾಗಿ ನಾವು ಈ ರೀತಿ 2 ಪಾರ್ಟಾಗಿ ಡಿವೈಡ್ ಮಾಡುವಂತಹ ಸರ್ಚಿಂಗ್ ಮೆಥಡನ್ನು ಬೈನರಿ ಸರ್ಚ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಡಿವೈಡ್ ಮಾಡ್ಕೊಂಡು ಸರ್ಚ್ ಮಾಡೋದ್ರಿಂದ ಏನು ಉಪಯೋಗ, ಲೀನಿಯರ್ ವೇನಲ್ಲೇ ಸರ್ಚ್ ಮಾಡುತ್ತಲ್ವಾ. ಸೊ ಇದನ್ನು ನಾನು ಆಲ್ಗಾರಿದಮ್ ಎಕ್ಸ್ಪ್ಲನೇಷನ್ ಆದಮೇಲೆ, ಟ್ರೇಸಿಂಗ್ ಪಾರ್ಟ್ ಆದಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಬರೋದಾದರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಈ ಒಂದು ಲೈನ್ ಹಾಕಿದ್ದೀನಿ, ಇದನ್ನು ನಾನು ಒಂದು ಅರೇ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆ, ಸೊ ವಿಚ್ ಆರ್ ಪ್ಲೇಸ್ಡ್ ವೇರ್ ದ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ಅನ್ ಅಸೆಂಡಿಂಗ್ ಆರ್ಡರ್, ಒಂದು ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. 1 2 3 4 ಅಪ್ ಟು 100 ಎಲಿಮೆಂಟ್ಸನ್ನು ನಾನು ಪ್ಲೇಸ್ ಮಾಡಿದ್ದೀನಿ. ಓಕೆನಾ. ಇಂಡೆಕ್ಸ್ಡ್ ವ್ಯಾಲ್ಯೂಸ್ 0 ಇಂದ ಸ್ಟಾರ್ಟ್ ಆಗುತ್ತೆ, 99ಗೆ ಎಂಡ್ ಆಗುತ್ತೆ ಇಂಡೆಕ್ಸ್ಡ್ ವ್ಯಾಲ್ಯೂಸ್. ಓಕೆ, ಸೊ ಇಂಡೆಕ್ಸ್ ಮೇಲೆ ಬರೀತೀನಿ. ಸೊ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ, 99ಗೆ ಎಂಡ್ ಆಗುತ್ತೆ. ಎಲಿಮೆಂಟ್ಸ್ 1 2 3 ಹೀಗೆ ಸ್ಟಾರ್ಟ್ ಆಗಿ 100ವರೆಗೂ ಎಲಿಮೆಂಟ್ಸನ್ನ ಪ್ಲೇಸ್ ಮಾಡಿದ್ದೀನಿ ಇನ್ ಎನ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ 1 2 3 ಈ ರೀತಿ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ಇದು ನನ್ನ ಅರೇ. ಈಗ ಈ ಪರ್ಟಿಕ್ಯುಲರ್ ಅರೇನಲ್ಲಿ ನಾನು
36 ಅನ್ನೋ ಎಲಿಮೆಂಟನ್ನು ನಾನು ಹುಡುಕಬೇಕು, ಅಥವಾ ಓಕೆ 75 ಅನ್ನೋ ಒಂದು ಎಲಿಮೆಂಟನ್ನು ಹುಡುಕಬೇಕು ಅಂತ ಅಂದ್ಕೊಳ್ಳಿ. 75 ಅನ್ನೋ ಎಲಿಮೆಂಟ್ ಅಥವಾ 74, ಓಕೆ 75 ಅನ್ನೋ ಎಲಿಮೆಂಟನ್ನು ಹುಡುಕಬೇಕು. ಈ 75 ಅನ್ನೋ ಎಲಿಮೆಂಟನ್ನು ಹುಡುಕಬೇಕಂತ ಹೇಳಿದರೆ ಬೈನರಿ ಸರ್ಚ್ ಕಾನ್ಸೆಪ್ಟ್ ಏನು ಹೇಳುತ್ತೆ, ಐ ಡಿವೈಡ್ ದ ಗಿವನ್ ಅರೇ ಇಂಟು 2 ಪಾರ್ಟ್ಸ್. ಕೊಟ್ಟಿರುವಂಥ ಅರೇನ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಈಗ ಡಿವೈಡ್ ಮಾಡ್ಕೊಂಡು ಹುಡುಕ್ತೀನಿ ಅಂತ ಹೇಳಿರೋವಂಥದ್ದು. ಈಗ ಡಿವೈಡ್ ಮಾಡಲಿಕ್ಕೆ ನಾನು ಈಗ ಮೋಸ್ಟ್ ಲೈಕ್ಲಿ ಐ ವಿಲ್ ಬಿ ಡಿವೈಡಿಂಗ್ ದಿಸ್ ಅರೇ ಇಂಟು 2 ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕಂದ್ರೆ ನನಗೆ ಮಿಡ್ ಪಾಯಿಂಟ್ ಗೊತ್ತಿರಬೇಕು. ಸೊ ಮಧ್ಯದ ಭಾಗ ಅಥವಾ ಮಧ್ಯದ ವ್ಯಾಲ್ಯೂ ಏನು ಬರುತ್ತೆ ನನಗೆ ಗೊತ್ತಿರಬೇಕು. ಸೊ ಅದನ್ನ ನಾನು ಮಿಡ್ ಪಾಯಿಂಟ್ ಅಂತ ಹೇಳಿ ತಗೊಳ್ತೀನಿ. ನಿಮ್ಮ ಆಲ್ಗರಿದಮ್ನಲ್ಲಿ ಮಿಡ್ ಪಾಯಿಂಟನ್ನು ನಾನು ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಮಿಡ್ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಈಗ ಮಿಡ್ ಪಾಯಿಂಟ್ ಬಂದ ಮೇಲೆ ನಾನೇನು ಮಾಡ್ತೀನಿ, ಮಿಡ್ ಪಾಯಿಂಟ್ ಹೆಂಗಿಂದ ನಂಗೆ ಸಿಕ್ಕಿದೆ, ಮಿಡ್ ಪಾಯಿಂಟ್ನಲ್ಲಿ ನನಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸಪೋಸ್ 99 ಮತ್ತು 0ಗೆ 50 ಅನ್ನೋದು ಮಿಡ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಈಗ ಮಿಡ್ ಪಾಯಿಂಟ್ ಫೈಂಡ್ ಮಾಡೋದು ಹೇಗೆ, ಸ್ಟಾರ್ಟಿಂಗ್ ಪಾಯಿಂಟ್ ಪ್ಲಸ್ ಎಂಡಿಂಗ್ ಪಾಯಿಂಟ್ 0 ಪ್ಲಸ್ 99 ಡಿವೈಡೆಡ್ ಬೈ 2, ಇದರ ಆ್ಯಾವ್ರೇಜ್ ನನಗೆ 49.5 ಸಿಗುತ್ತೆ. ಹೌದಾ? ಸೊ 49.5ನಲ್ಲಿ ಇದು ನನ್ನ ಇಂಡೆಕ್ಸ್ ವ್ಯಾಲ್ಯೂಸ್, ರೈಟ್? ಮಿಡ್ ಪಾಯಿಂಟ್ ಅಂತ ಹೇಳುವಾಗ ನಾನು ಇಂಡೆಕ್ಸ್ ವ್ಯಾಲ್ಯೂನ ರೆಫರ್ ಮಾಡಿದ್ದೆ, ಮಿಡ್ ಪಾಯಿಂಟನ್ನು ಕನ್ಸಿಡರ್ ಮಾಡುವಂಥದ್ದು. 49.5ನಲ್ಲಿ ಇಟ್ಸ್ ಅ ರಿಯಲ್ ವ್ಯಾಲ್ಯೂ ಅಥವಾ ಫ್ಲೋಟ್ ವ್ಯಾಲ್ಯೂ. ನಿಮಗೆ ಗೊತ್ತಿದೆ ಇಂಡೆಕ್ಸ್ ವ್ಯಾಲ್ಯೂಸ್ ಡೇಟಾ ಟೈಪ್ ಯಾವುದಂತ. ಸೊ ಯಾವುದು ಹಾಗಾದರೆ ಇಂಡೆಕ್ಸ್ ವ್ಯಾಲ್ಯೂಸಿನ ಡೇಟಾ ಟೈಪ್ ಬಂದು ಇಂಟೀಜರೇ ಆಗಿರುತ್ತೆ. ಸೊ ನಾನು ಇದರ ಬಗ್ಗೆ ನಿಮಗೆ ಲ್ಯಾಬ್ನಲ್ಲಿ ಕೂಡ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ. ಈಗ 49.5ನಲ್ಲಿ ಇಂಟೀಜರ್ ಪಾರ್ಟ್ ಅಂದರೆ ಯಾವುದು, ಡಾಟಿನ ಅಥವಾ ಡೆಸಿಮಲ್ ಪಾಯಿಂಟಿನ ಲೆಫ್ಟಿಗೆ ಯಾವುದೆಲ್ಲ ಬರುತ್ತೆ, ಸೊ ಅದನ್ನು ನಾವು ಇಂಟೀಜರ್ ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಹೌದಾ? ಸೊ ಈ ಒಂದು ವ್ಯಾಲ್ಯೂನಲ್ಲಿ 49.5ನಲ್ಲಿ 49 ಅನ್ನೋದು ಮಿಡ್ ಪಾಯಿಂಟ್. ಸೊ 49 ಮಿಡ್ ಪಾಯಿಂಟ್ ಆದಾಗ 49, ಈ 49 ಇಂಡೆಕ್ಸ್ ವ್ಯಾಲ್ಯೂನಲ್ಲಿ ನನಗೊಂದು ವ್ಯಾಲ್ಯೂ ಸಿಗುತ್ತೆ. ಹೌದಾ? ಇಂಡೆಕ್ಸ್ ವ್ಯಾಲ್ಯೂ ಆಗಿರೋದ್ರಿಂದ 49, ಆ 49ನಲ್ಲೂ ನನಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಈಗ ಇಲ್ಲಿ ಪ್ರೆಸೆಂಟ್ ಆಗಿರೋಂಥ ವ್ಯಾಲ್ಯೂ, ಆ ವ್ಯಾಲ್ಯೂ ನಾನು ಹುಡುಕ್ತಾ ಇರೋಂಥ ವ್ಯಾಲ್ಯೂಗೆ ಈಕ್ವಲ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. ಡಿವೈಡ್ ಮಾಡ್ಕೊಳ್ಳೋದಕ್ಕೂ ಮೊದಲು ನಾನು ಹುಡುಕ್ತಾ ಇರೋದು ಡೈರೆಕ್ಟಾಗಿ ನನಗೆ ಸಿಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ತೀನಿ. 75 ನಾನು ಹುಡುಕ್ತಾ ಇರೋಂಥ ಎಲಿಮೆಂಟ್ 49 ಅಂದರೆ 50 ಅನ್ನೋದು ಸಿಗುತ್ತೆ. 50ಗೆ 75 ಈಕ್ವಲ್ ಇದೆ, ಈಕ್ವಲ್ ಇಲ್ಲ ಅಂತ ಹೇಳುವಾಗ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಒಂದು ಪಾರ್ಟ್, ಇನ್ನೊಂದು ಪಾರ್ಟ್. ಈಗ ಈ 2 ಪಾರ್ಟ್ನ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ. ಈ ಸ್ಪೇಸ್ 49th ಬ್ಲಾಕ್. ಈಗ ನಾನು ಈ 49th ಬ್ಲಾಕನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ? ಸೊ ಯಾಕೆ ಅನ್ನೋದು ನೋಡಿದರೆ 49th ಬ್ಲಾಕ್ ಏನು ಬರುತ್ತೆ, 49th ಬ್ಲಾಕ್, ಈ ಬ್ಲಾಕ್ನಲ್ಲಿ ನಾನು ಆಲ್ರೆಡಿ ಎಲಿಮೆಂಟನ್ನು ಹುಡುಕಿನೇ ನೆಕ್ಸ್ಟ್ ನಾನು ಫರ್ದರ್ ಡಿವೈಡ್ ಮಾಡ್ಕೊಂಡಿದ್ದು. ಹೌದಾ? ಈ 49 ಬ್ಲಾಕಲ್ಲಿ ಎಲಿಮೆಂಟ್ ಪ್ರೆಸೆಂಟ್ ಇಲ್ಲದೆ ಇರೋದಕ್ಕೆ ನಾನು ಡಿವೈಡ್ ಮಾಡ್ಕೊಂಡಿರೋದು, ರೈಟ್? ಈ 49th ಬ್ಲಾಕ್ನಲ್ಲಿ ಎಲಿಮೆಂಟ್ ಪ್ರೆಸೆಂಟ್ ನನಗೆ ಬೇಕಾಗಿರೋಂಥ ಎಲಿಮೆಂಟ್ ಪ್ರೆಸೆಂಟ್ ಇಲ್ಲದೆ ಇದ್ದದಕ್ಕೆ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಾರ್ಟನ್ನು ನಾನು ಇಲ್ಲಿಗೆ ಸೇರಿಸಿದರೆ ಇದು ವೇಸ್ಟ್, ಇದನ್ನು ನಾನು ಸರ್ಚ್ ಮಾಡುವಂಥದ್ದು ವೇಸ್ಟ್. ಹಾಗಾಗಿ ನಾನು ಈ ಪಾರ್ಟನ್ನು ಡಿಲೀಟ್ ಮಾಡ್ಕೊಂಡಿದ್ದೀನಿ. ಈ ಪಾರ್ಟನ್ನು ಡಿಲೀಟ್ ಮಾಡಿದರೆ ಇದರ ಸ್ಟಾರ್ಟಿಂಗ್ ಅಡ್ರೆಸ್ 0ನೇ ಇತ್ತು, ಇದರ ಎಂಡಿಂಗ್ ಅಡ್ರೆಸ್ 99 ಇತ್ತು. ಈಗ 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು 49th ಬ್ಲಾಕನ್ನು ಇರೇಸ್ ಮಾಡಿದ್ದೀನಿ. ಈಗ ಇದು ಒಂದು ಅರೇ, ಇದು ಒಂದು ಅರೇ, ಸಬ್ ಅರೇಸ್. ಈಗ ಇದರ ಎಂಡಿಂಗ್ ವ್ಯಾಲ್ಯೂ, ಈ ಪರ್ಟಿಕ್ಯುಲರ್ ಫಸ್ಟ್ ಪಾರ್ಟಿನ ಅರೇದು ಎಂಡಿಂಗ್ ವ್ಯಾಲ್ಯೂ ಎಷ್ಟು, ಎಂಡಿಂಗ್ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು? ಇದು 49 ಬ್ಲಾಕ್ ಆದರೆ 49 ಹಿಂದಿನ ಬ್ಲಾಕ್ ವ್ಯಾಲ್ಯೂ ಎಷ್ಟಾಗುತ್ತೆ? 48 ಆಗುತ್ತೆ. 48 ಹೆಂಗೆ ಸಿಗುತ್ತೆ? 49 ಮೈನಸ್ 1 48. 49 ಹೆಂಗೆ ಸಿಗುತ್ತೆ ನನಗೆ? ಮಿಡ್ನಲ್ಲಿ ಸಿಗುತ್ತೆ. ಸೊ ಹಾಗಾದರೆ ನಾನು ಫಸ್ಟ್ ಅರೇನ ಕನ್ಸಿಡರ್ ಮಾಡೋದಾದರೆ
ಫಸ್ಟ್ ಅರೇ ಕನ್ಸಿಡರ್ ಮಾಡೋದಾದರೆ 48 ಆಗುತ್ತೆ. 48 ನಾನು ಮಿಡ್ -1 ಅಂತ ಬರ್ಕೊಳ್ತೀನಿ. ಓಕೆ, ಈಗ ಸೆಕೆಂಡ್ ಪಾರ್ಟಿಗೆ ಬರೋದಾದರೆ ಸೆಕೆಂಡ್ ಪಾರ್ಟ್ನಲ್ಲಿ ಏನು ಮಾಡ್ತಾ ಇದ್ದೀನಿ, 99 ಹಾಗೆ ಉಳಿಸ್ಕೊಳ್ತೀನಿ. 49 ಇದೆ, 49th ಬ್ಲಾಕ್ ಇರೇಸ್ ಮಾಡಿದ್ದೀನಿ. 49th ನೆಕ್ಸ್ಟ್ ಬ್ಲಾಕ್ ಯಾವುದು, 50 ಆಗುತ್ತೆ. ಈ 50 ಹೆಂಗೆ ಸಿಗುತ್ತೆ ನನಗೆ, 49 + 1. 49 + 1 ಹೆಂಗೆ ಸಿಗುತ್ತೆ ನನಗೆ, 49 ಅಂದ್ರೇನು, m + 1 59. ಈಗ ಕ್ವಶನ್ ಬರುತ್ತೆ, 2 ಪಾರ್ಟ್ ಇದೆ, 2 ಪಾರ್ಟ್ನಲ್ಲಿ ನಾನು ಯಾವ ಪಾರ್ಟನ್ನು ಕನ್ಸಿಡರ್ ಮಾಡಬೇಕು, ಫಸ್ಟ್ ಪಾರ್ಟಾ ಸೆಕೆಂಡ್ ಪಾರ್ಟಾ? ಸೊ ಈಗ ನಾವು ಯಾಕೆ ಸಾರ್ಟೆಡ್ ಲಿಸ್ಟ್ ತಗೊಳ್ತೀವಿ, ಸೊ ಅದನ್ನು ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ. 49ನಲ್ಲಿ ಎಷ್ಟಿತ್ತು, 50 ಅನ್ನೋ ವ್ಯಾಲ್ಯೂ ಇತ್ತು. ಈ ಕೇಸ್ನಲ್ಲಿ 50 ಅನ್ನೋ ವ್ಯಾಲ್ಯೂ ಇತ್ತು, ಹೌದಾ? ಈಗ ನನಗೆ ಬೇಕಾಗಿರೋದಂಥದ್ದು 75 ಅನ್ನೋ ವ್ಯಾಲ್ಯೂ. ಇದು ಸಾರ್ಟೆಡ್ ಲಿಸ್ಟ್ ಆಗಿರೋದ್ರಿಂದ, ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿರೋದ್ರಿಂದ 50 ಅನ್ನೋ ವ್ಯಾಲ್ಯೂ 49 ಬ್ಲಾಕ್ನಲ್ಲಿ ನನಗೆ ಸಿಗುತ್ತೆ. ಈಗ 50 ಮತ್ತು ನನಗೆ ಬೇಕಾಗಿರುವಂಥ ಎಲಿಮೆಂಟ್ 75 ಇದೆರಡನ್ನು ಕಂಪೇರ್ ಮಾಡ್ತೀನಿ. ಕಂಪೇರ್ ಮಾಡುವಾಗ 75 ಅನ್ನೋದು ನನಗೆ ಫಸ್ಟ್ ಪಾರ್ಟ್ನಲ್ಲಿ ಸಿಗುತ್ತಾ, ಸೆಕೆಂಡ್ ಪಾರ್ಟ್ನಲ್ಲಿ ಸಿಗುತ್ತಾ? ಸಿನ್ಸ್ ದ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, 75 ಅನ್ನೋದು ಡೆಫಿನೆಟ್ಲಿ 50ಗಿಂತ ಕಮ್ಮಿ ಇಲ್ಲ. ಸೊ ಹಾಗಾಗಿ ನನಗೆ ಫಸ್ಟ್ ಪಾರ್ಟ್ನಲ್ಲಿ ಸಿಗೋದೇ ಇಲ್ಲ. 50ಗಿಂತ ಜಾಸ್ತಿ ಇರೋದ್ರಿಂದ ನನಗೆ 75 ಅನ್ನೋದು ಇಷ್ಟರ ಒಳಗೇ ಸಿಗತ್ತೆ, ರೈಟ್? ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈ ಅರೇಯನ್ನು, ಈ ಸಬ್ ಅರೇಯನ್ನು ನೆಗ್ಲೆಕ್ಟ್ ಮಾಡ್ತೀನಿ, ಬರೀ ಈ ಅರೇಯನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಈ ಅರೇನ ಕನ್ಸಿಡರ್ ಮಾಡುವಾಗ 50 to 99 ಇದೆ, ವಿಚ್ ಮೀನ್ಸ್ ವ್ಯಾಲ್ಯೂಸ್ 51, 52, 53 ಅಪ್ ಟು 100 ಅನ್ನೋ ವ್ಯಾಲ್ಯೂ ಇದೆ, ರೈಟ್? ಈಗ 75 ಫೈಂಡ್ ಮಾಡಲಿಕ್ಕೆ 50 + 99 ವಿಚ್ ಈಸ್ 149 ಡಿವೈಡ್ ಮಾಡಲಿಕ್ಕೆ ನನಗೆ ಮಿಡ್ ಪಾಯಿಂಟ್ ಬೇಕೇ ಬೇಕಾಗ್ತದೆ. ಸೊ ಹಾಗೆ ಮಿಡ್ ಪಾಯಿಂಟನ್ನು ಫಸ್ಟ್ ಫೈಂಡ್ ಮಾಡ್ಕೊಳ್ತೀನಿ. 149 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 74.5. ಸೊ ಈ 74.5ನಲ್ಲಿ 74 ಅನ್ನೋದು ಮಾತ್ರ ಇಂಟೀಜರ್. ಸೊ 74th ಬ್ಲಾಕ್ಗೆ ಬರ್ತೀನಿ. 74th ಬ್ಲಾಕ್ನಲ್ಲಿ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ, 75 ಅನ್ನೋ ಎಲಿಮೆಂಟ್ ಪ್ರೆಸೆಂಟ್ ಇದೆ. ಓಕೆ, ಎಲಿಮೆಂಟ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳೋದಾದರೆ, ಯಾವುದೊಂದು ಎಲಿಮೆಂಟ್ ಇದೆ, ಸಪೋಸ್ ಈಗ 80 ಬೇಕು ಅಂತ ಅಥವಾ 65 ಬೇಕು ಅಂತ ಅಂದ್ಕೊಳ್ಳಿ. ಇಲ್ಲಿ 75 ಇದೆ. 75 65ಗೆ ಈಕ್ವಲ್ ಇದೆಯಾ, ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲ ಅಂತ ಹೇಳುವಾಗ ನಾನು ಮತ್ತೆ ಫರ್ದರ್ ಡಿವೈಡ್ ಮಾಡ್ಕೊಳ್ತೀನಿ 2 ಪಾರ್ಟ್. 65 75ಗಿಂತ ಜಾಸ್ತಿ ಇದೆಯಾ, ಜಾಸ್ತಿ ಇಲ್ಲ. ಜಾಸ್ತಿ ಇಲ್ಲ ಅಂತ ಹೇಳುವಾಗ ಈ ಪಾರ್ಟ್ನಲ್ಲಿ ಸಿಗುತ್ತೆ. ಈ ಪಾರ್ಟ್ ಇಗ್ನೋರ್ ಮಾಡ್ಕೊಳ್ತೀನಿ, ರೈಟ್? ಸೊ ಈಗ ಪ್ರೋಸೆಸ್ಸನ್ನು ನೀವು ನೋಡಿದರೆ ಲಾರ್ಜೆಸ್ಟ್ ಅರೇ ಹಾಫ್ ಆಗಿ ಕನ್ವರ್ಟ್ ಆಯಿತು, ಈ ಹಾಫ್ ಫರ್ದರ್ ಹಾಫ್ ಆಗಿ ಕನ್ವರ್ಟ್ ಆಯಿತು, ಈ ಹಾಫ್ ಫರ್ದರ್ ಹಾಫ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ, ಎಲ್ಲಿವರೆಗೂ ಈ ಪ್ರೋಸೆಸ್ ನಡೆಯುತ್ತೆ, ಎಲ್ಲಿವರೆಗೆ ನಡೆಯುತ್ತೆ ಅಂತ ನೋಡೋದಾದರೆ, ಅಂಟಿಲ್ ಐ ಫೈಂಡ್ ದ ಎಲಿಮೆಂಟ್, ಅಂಟಿಲ್ ಐ ಫೈಂಡ್ ದ ಎಲಿಮೆಂಟ್ ಇಲ್ಲ ಅಂತ ಹೇಳಿದರೆ, ಎಲಿಮೆಂಟ್ ಇದ್ದಾಗ ನಾನು ಸಿಗೋವರೆಗೂ ಹೋಗ್ತೀನಿ. ಎಲಿಮೆಂಟ್ ಇಲ್ಲ ಅಂತ ಹೇಳುವಾಗ ಅಥವಾ ಎಲಿಮೆಂಟ್ ಇಲ್ಲ ಅಂತ ಹೇಳುವಾಗ ಐ ಶಾಲ್ ಗೋ ಅಂಟಿಲ್ ದ ಅರೇ ಈಸ್ ಪ್ರೆಸೆಂಟ್. ಅಂಟಿಲ್ ದ ಅರೇ ಈಸ್ ಪ್ರೆಸೆಂಟ್. ಅರೇ ಅನ್ನೋದು ಇರೋವರೆಗೂ ಹುಡುಕ್ತೀನಿ. ಈಗ ಅರೇ ಅನ್ನೋದು ಎಂಡ್ ಆಗೋದು ಯಾವಾಗ, ಸೊ ಅದು ನಾನು ಕಂಡೀಷನ್ಸ್ನಲ್ಲಿ ಹೇಳ್ತೀನಿ. ಸೊ ಇದು ಕಾನ್ಸೆಪ್ಟ್, ಬೈನರಿ ಸರ್ಚಿನ ಕಾನ್ಸೆಪ್ಟ್.